ಗಮನಿಸ್ತಾ ಇದ್ದೀರಿ. ಬಿಜೆಪಿ ಅಭ್ಯರ್ಥಿ ನಾರಾಯಣ ಸಾ ಬಾಂಡಾಗೆ ರಾಜ್ಯಸಭಾ ಸದಸ್ಯತ್ವ ಸಿಕ್ಕಿರುವ ಸಂದರ್ಭದಲ್ಲಿ ಸಂಭ್ರಮ ಸಡಗರ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ನಾರಾಯಣ ಸಾ ಬಾಂಡಾಗೆ ಅವ್ರನ್ನ ಗಮನಿಸ್ತಾ ಇದ್ದೀರಿ ನೀವು. ಕಾರ್ಯಕರ್ತರೆಲ್ಲ ಇದ್ದಾರೆ. ವಿಜಯೋತ್ಸವ ವಿಕ್ಟ್ರಿ ಸಿಂಬಲ್ ಅನ್ನು ತೋರಿಸ್ತಾ ಇದ್ದಾರೆ. ಫಲಿತಾಂಶ ಹೊರಬಿದ್ದಿದೆ. ನಾರಾಯಣ ಸಾ ಬಾಂಡಗೆ ಸಂಭ್ರಮಾಚರಣೆಯಲ್ಲಿದ್ದಾರೆ. ಈಗಿಲ್ಲ ಇಲ್ಲ ನಾನು ಗೆದ್ದಿದ್ದೇವೆ ಈಗಿಲ್ಲ ಇಲ್ಲ ನಾನು ಗೆದ್ದಿದ್ದೇವೆ ಈಗಿಲ್ಲ ಇಲ್ಲ ನಾನು ಗೆದ್ದಿದ್ದೇವೆ ಈಗಿಲ್ಲ ಇಲ್ಲ ನಾನು ಗೆದ್ದಿದ್ದೇವೆ. ರಾಜ್ಯಸಭೆ ಚುನಾವಣಾ ಫಲಿತಾಂಶ ಕೊನೆಗೂ ಕೂಡ ಹೊರಬಿದ್ದಿದೆ. ನಿರೀಕ್ಷೆಯಂತೆ ಕಾಂಗ್ರೆಸ್ 3, ಬಿಜೆಪಿ 1 ನಿರೀಕ್ಷೆಯಂತೆ ಆಗಿದೆ. ಇದಕ್ಕಾಗಿ ಕಾಂಗ್ರೆಸ್ ಸುಮ್ಮನೆ ಕೂತಿರಲಿಲ್ಲ. ಅಷ್ಟೂ ಶಾಸಕರನ್ನು ಕೂಡ ಹಿಡಿದಿಟ್ಟುಕೊಳ್ಳುವಂಥ ಕೆಲಸವನ್ನು ಮಾಡಿದ್ರು. ಇಲ್ಲಿ ಡಿ ಕೆ ಶಿವಕುಮಾರ್ ರಣತಂತ್ರವೂ ಕೂಡ ಸಿಕ್ಕಾಪಟ್ಟೆ ವರ್ಕೌಟ್ ಆಗಿದೆ. ಆದರೆ ಬಿಜೆಪಿ ಎಲ್ಲೂ ಕೂಡ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡ್ತಾರಾ ಮಾಡಲ್ವಾ ಅಂದರೆ ಅವರ ಮನಸ್ಸು ಯಾವ ಕಡೆ ಒಲಿದಿದೆ ಅನ್ನೋದು ಬಿಜೆಪಿಗೆ ಗೊತ್ತಿತ್ತು. ಆದರೆ ಅದನ್ನು ತಮ್ಮ ಕಡೆ ಸೆಳೆಯೋದಕ್ಕೆ ಏನಾದ್ರು ಪ್ರಯತ್ನಗಳನ್ನ ಮಾಡಿದ್ರ? ಆದರೆ ಅತಿ ಹೆಚ್ಚಾಗಿ ಪ್ರಯತ್ನಗಳು ಕಂಡು ಬಂದಿದ್ದು ನಿಮಗೆ ಕಾಂಗ್ರೆಸ್ನಲ್ಲಿ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂಥ ಕೆಲಸ. ಅದಕ್ಕೆ ತಕ್ಕನಾದಂತಹ ಒಂದು ಫಲಿತಾಂಶ ಹೊರಬಿದ್ದಿದೆ. ಇನ್ನು ಮತ್ತೊಂದು ಕಡೆ ನಾರಾಯಣ ಬಾಂಡ್ಗೆ ಮನೆ ಮುಂದೆ ಬಾಗಲಕೋಟೆಯಲ್ಲಿ ದೊಡ್ಡ ಮಟ್ಟದ ಸಂಭ್ರಮ ಮನೆ ಮಾಡಿದೆ. ನೋಡೋಣ. ನೋಡಿ, ನಾರಾಯಣ ಸಾ ಬಾಂಡ್ಗೆ ಗೆಲುವು ಖಚಿತ ಹಿನ್ನೆಲೆಯಲ್ಲಿ ನೋಡಿ ಸೆಲೆಬ್ರೇಷನ್ ಜೋರಾಗೇ ಇದೆ. ಬಿಜೆಪಿಯಿಂದ ನಿರೀಕ್ಷೆಯಂತೆ ಅವರೇ ಗೆಲ್ತಾರೆ ಅಂಥೇಳಿ ಸೊ ಅದರ ಪ್ರಕಾರವೇ ಅವರು ಗೆದ್ದಿದ್ದಾರೆ. ಈ ಬೆನ್ನಲ್ಲೇ ಅವರ ಮನೆಯ ಮುಂಭಾಗ ಬಾಗಲಕೋಟೆಯಲ್ಲಿ ಸೆಲೆಬ್ರೇಷನ್ ಜೋರಾಗೇ ಇದೆ. ರಾಜ್ಯಸಭೆ ಸದಸ್ಯರಾಗಿ ಅವರು ಆಯ್ಕೆಯಾಗಿದ್ದಾರೆ. ಚುನಾವಣಾ ಫಲಿತಾಂಶ ಹೊರಬಿದ್ದಿರೋದು 47 ಮತಗಳಿಂದ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಈ ಬೆನ್ನಲ್ಲಿ ಈಗ ಬಾಗಲಕೋಟೆಯ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿ